I'll cheer for CSK. CSK. Yeah. Can you talk much louder? I think they will win this match. Okay. Who will bat first? I think CSK probably. Who will hit the more score from Chennai team? From Chennai team, Ayush. Ayush Matra. Yeah. Okay. Why you can't Sanju Samson? Because I think Ayush can do. Oh, you came to support Ayush Matra No, today? I'm a fan of Sanju too. Okay. Then why can't you saying Sanju name now? If you see the past matches, Ayush scored more. So guess Okay. Who will win match today? CSK. If lost means what you will? What can I do if they lost? What you will give a message to your team Chennai team? If you want to win or if you want to lose? We want to win. Okay. Thank you. ಸೂಪರ್ ಆಗಿದೆ ಸರ್. ನಾವು ಫಸ್ಟ್ ಟೈಮ್ ಬರ್ತಿರೋದು ಮ್ಯಾಚ್ಗೆ, ತುಂಬ ಎಕ್ಸೈಟೆಡ್ ಆಗಿದ್ದೀವಿ. Okay. ಹೇಗೆ ನಡೀತು, RCB ವಿನ್ ಆಗಲಿ ಅಂತ ಎಲ್ಲರೂ ಪ್ರೇ ಮಾಡ್ತೀವಿ. ಸೊ ವಿರಾಟ್ ಕೊಹ್ಲಿ ಇವತ್ತೇನಾದರೂ ನೀವು ಫಸ್ಟ್ ಟೈಮ್ ಬಂದಿರೋದ್ರಿಂದ ನಿಮಗೆ ಗಿಫ್ಟ್ ಆಗಿ ವಿರಾಟ್ ಕೊಹ್ಲಿ ಸೆಂಚುರಿ ಮಾಡ್ಬಿಟ್ರೆ ಏನು ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ? ಸೆಂಚುರಿ ಮಾಡ್ತಾರೆ ಎಸ್, ಮಾಡ್ತಾರೆ, ಖಂಡಿತ ಮಾಡ್ತಾರೆ. ಅಟ್ಲೀಸ್ಟ್ ಹಾಫ್ ಸೆಂಚುರಿ ಆದರೂ ಮಾಡ್ತಾರೆ. ನಿಮಗೋಸ್ಕರ ಹಾಫ್ ಸೆಂಚುರಿ ಮಾಡಬೇಕಾ ಅಥವಾ ಟೀಮ್ಗೋಸ್ಕರ ಹಾಫ್ ಸೆಂಚುರಿ ಮಾಡಬೇಕು? ಟೀಮ್ಗೆ, ಎಲ್ರಿಗೋಸ್ಕರನು, ಇಡೀ ಕರ್ನಾಟಕಕ್ಕೆ. ಎಷ್ಟು ಸ್ಕೋರ್ ಮಾಡ್ಬೋದು ಮೇಡಮ್ RCB ಇವತ್ತು? 70-75. 70-75. ಓಕೆ. ಈಗ ಬೆಂಗಳೂರು ಪೊಲೀಸ್ ಅವ್ರಿಗೆ ಏನು ನೀವು ಇಲ್ಲಿಂದ ಹೇಳಕ್ಕೆ ಇಷ್ಟಪಡ್ತಾರೆ? ಬಿಕಾಸ್ ಏನು ಮೇಂಟೈನ್ ಮಾಡ್ತಿದ್ದಾರೆ? ಇಲ್ಲ, ತುಂಬ ಚೆನ್ನಾಗಿ ಮಾಡ್ತಿದ್ದಾರೆ ಸರ್. ಯಾಕಂದರೆ ಒಳ್ಳೆ ಇದು ಇಲ್ಲೆಲ್ಲ ನೋಡ್ತೀರ, ಮೇ ಬಿ ತುಂಬ ಜನನೂ ಹಾಕಿದ್ದಾರೆ ಅನಿಸುತ್ತೆ. ಬಟ್ ಖುಷಿ ಆಗುತ್ತೆ, ಅವ್ರಿಗೂ ಎಲ್ಲ ಒಳ್ಳೇದಾಗಲಿ. ಯಾವುದೇ ಥರ ಪ್ರಾಬ್ಲಮ್ ಆಗದಿರೋ ಎಲ್ಲ ಒಳ್ಳೇದಾಗಲಿ ಸರ್, ಅಷ್ಟೇ. ಎಷ್ಟು ಸ್ಕೋರ್ ಮಾಡ್ತಾರೆ ಮೇಡಮ್ ಇವತ್ತು RCB? 200-250 ಮಾಡ್ಬೋದು. ವಿರಾಟ್ ಕೊಹ್ಲಿ ಬಿಟ್ಟರೆ ನೆಕ್ಸ್ಟ್ ಯಾರು ಆಡ್ಬೋದು? ಪಟ್ಟಿದಾರ್. ಪಟ್ಟಿದಾರ್. ಎಸ್. ಓಕೆ. ಪಟ್ಟಿದಾರ್ ಲಾಸ್ಟಲ್ಲಿ ಬರ್ತಿದ್ದಾರೆ, ಅವ್ರು ಹಿಂಗೆ ಆಡೋಕ್ಕಾಗತ್ತೆ? ಸ್ಟಾರ್ಟಿಂಗಲ್ಲಿ ಯಾರಿದ್ದಾರೆ ಅವ್ರ ಹೆಸರು ಹೇಳ್ಬೋದಲ್ವಾ? ಬರೀ ನೀವು ವಿರಾಟ್ ಇಲ್ಲ, ಪಟ್ಟಿದಾರ್ ಅಂತ ಹೇಳ್ಬಿಟ್ರೆ ಹೇಗೆ? ಇಲ್ಲ, ಅವ್ರದ್ದೇ ಪಡಿಕಲ್ ಇದಾರಲ್ಲ, ಪಡಿಕಲ್. ಸೊ ಕರ್ನಾಟಕದ ಹುಡುಗ ಆಡ್ತಾರೆ. ಎಸ್. ಓಕೆ. ಈಗ ವಿರಾಟ್ ಕೊಹ್ಲಿ ಸೆಂಚುರಿ ಮಾಡಬೇಕು, ಪಡಿಕಲ್ ಕನ್ನಡದ ಹುಡುಗ ಪಡಿಕಲ್ ಸೆಂಚುರಿ ಮಾಡಬೇಕು? RCB ಅಷ್ಟೇ, ನಾವು ಇನ್ಯಾವುದಕ್ಕೂ ಇದು ಮಾಡೋಕ್ಕೆ ಹೋಗಲ್ಲ. ಓಕೆ. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು. ಇವತ್ತು ಸಪೋರ್ಟ್ ಮಾಡಕ್ಕೆ ನಾವು RCB ಸಪೋರ್ಟ್ ಮಾಡಕ್ಕೆ ಬಂದಿದ್ದೀವಿ. 100% RCB ಗೆದ್ದೇ ಗೆಲ್ಲುತ್ತೆ. RCB ಈ ಸರಿ ಕಪ್ ಹೊಡೆದೇ ಹೊಡಿತದೆ. ಈ ಸರಿ ಕಪ್ ಕೂಡ ನಮ್ಮದೇ. ಓಕೆ. ಯಾರು ಸ್ಕೋರ್ ಜಾಸ್ತಿ ಮಾಡ್ಬೋದು ಇವತ್ತು, ಚೆನ್ನೈ ಅಥವಾ RCB? ಈ ಸರಿ ಕೂಡ RCBನೇ ಟಾಸ್ ಗೆದ್ದರೆ ಖಂಡಿತವಾಗಿ ಸ್ಕೋರ್ 250 ಮೇಲೆ ಮಾಡುತ್ತೆ. ಚೆನ್ನೈ ತೊಗೊಂಡು ಕೂಡ ಅವರು 200 ಕ್ರಾಸ್ ಮಾಡಿದ್ರು ಕೂಡ ವಿತಿನ್ 15 ಅವರ್ಸಲ್ಲೇ ಖಂಡಿತವಾಗಿ ಈ ಸರಿ ಮ್ಯಾಚ್ ಹೊಡೆದೇ ಹೊಡಿತಾರೆ RCB. ಸೊ ಇವತ್ತು RCB ನೀವು ಹೇಳ್ತೀರಾ 250+ ಸ್ಕೋರ್ ಮಾಡ್ತಾರೆ? 100% ಮಾಡೇ ಮಾಡ್ತಾರೆ. ಯಾವ ಥರ ಹೋಪ್ಸ್ ಇದೆ ಸರ್? ಯಾರು ಹೊಡಿಬೋದು ನಿಮ್ಮ ಪ್ರಕಾರ? ನಮ್ಮಲ್ಲಿ ಎಲ್ಲ ಸ್ಟಾರ್ಟಿಂಗ್ ಬ್ಯಾಟ್ಸ್ಮನ್ 1 to 6 ಬ್ಯಾಟ್ಸ್ಮನ್ ಕೂಡ ಖಂಡಿತವಾಗಿ ಹೊಡೆದೇ ಹೊಡಿತಾರೆ. ಅದರಲ್ಲೂ ಕೂಡ ಫಸ್ಟ್ 2 ಬ್ಯಾಟ್ಸ್ಮನ್ ಅಂತೂ 100% ಒಬ್ಬರು 100 ಮಾಡಿದ್ರೆ ಒಬ್ಬರು 50 ಕ್ರಾಸ್ ಮಾಡೇ ಮಾಡ್ತಾರೆ. ಯಾರು 100 ಮಾಡ್ಬೋದು ಸರ್? ಕರ್ನಾಟಕದ ಹುಡುಗ ಪಡಿಕಲ್ಲ ಅಥವಾ ಡೆಲ್ಲಿ ಹುಡುಗ ವಿರಾಟ್ ಕೊಹ್ಲಿ? ವಿರಾಟ್ ಕೊಹ್ಲಿನೂ ಕೂಡ 100 ಮಾಡ್ತಾರೆ, ಪಡಿಕಲ್ ಕೂಡ 80 ಕ್ರಾಸ್ ಮಾಡೇ ಮಾಡ್ತಾರೆ 200%. ಸೊ ಇವರಿಂದ ನೀವು ಪಾರ್ಟ್ನರ್ಶಿಪ್ 200 ಎಕ್ಸ್ಪೆಕ್ಟ್ ಮಾಡೇ ಮಾಡ್ತೀರಾ? ಆಬ್ವಿಯಸ್ಲಿ ಬರ್ತೀವಿ. ಫಸ್ಟ್ ಪಾರ್ಟ್ನರ್ಶಿಪ್ 150 ಅಂತ ಒಂದೇ ಬರುತ್ತೆ ಅಂತ ಎಕ್ಸ್ಪೆಕ್ಟೇಷನ್ ಇದೆ. ಸೊ 250+ ಚೇಂಜ್ ಚೆನ್ನೈ ಅವ್ರು ಮಾಡೋಕ್ಕಾಗತ್ತಾ? ಚೆನ್ನೈ ಯಾವುದೇ ಕಾರಣಕ್ಕೂ ಇನ್ ಕೇಸ್ RCB 250 ಮಾಡಿದ ಪಕ್ಷದಲ್ಲಿ ಚೆನ್ನೈ ಅವರು 150 ಕೂಡ ಮಾಡೋಕ್ಕಾಗಲ್ಲ. ಆ ಒಂದು ನರ್ವಸಲ್ಲಿ ಅವರು ಡೌನ್ ಆಗ್ತಾರೆ. ಸೊ ಧೋನಿ ಅವ್ರು ಇಲ್ಲ ಅನ್ನೋ ನರ್ವಸ್ ಜಾಸ್ತಿ ಆಗ್ತಾ ಇದೆ. ಆಬ್ವಿಯಸ್ಲಿ ಧೋನಿ ಇಲ್ಲ ಅಂತಲೂ ಆಗುತ್ತೆ, ಜೊತೆಗೆ ಇವ್ರು ಸ್ಕೋರ್ ನೋಡಿ ಅವರು ಕೂಡ ಗಾಬರಿಯಾಗಿ. ನಮ್ಮ ಮೇಡಮ್ ಅವ್ರನ್ನ ಮಾತಾಡ್ಸೋಣ. ಧೋನಿ ಅಂತ ಮೇಡಮ್ ಅವರು ತುಂಬಾ ಜೋಶ್ ಆಗ್ತಿದ್ದಾರೆ. ಏನು ಮೇಡಮ್, ಧೋನಿ ಅವ್ರ ಫ್ಯಾನ ನೀವು? ಹೌದು. ಯಾಕೆ ಮತ್ತೆ ನಿಮ್ಮ ಧೋನಿ ಅವ್ರು ಆಡ್ತಿಲ್ಲ? ಈಗ 3 ಮ್ಯಾಚ್ ಇನ್ನೂ 3 ಮ್ಯಾಚ್ ರೆಸ್ಟ್ ತೊಗೊತಾ ಇದ್ದಾರೆ. ಸೊ ಅದೇನಾದರೂ ನಿಮ್ಮ ಚೆನ್ನೈ ಟೀಮ್ಗೆ ಮೈನಸ್ ಆಗ್ತಾ ಇದೆಯಾ? ಹೌದು, ಆಗತ್ತೆ ಖಂಡಿತ. ಸೊ ಏನು ನೀವು ಚೆನ್ನೈ ಟೀಮ್ಗೆ ಏನು ಸಪೋರ್ಟ್ ಮಾಡೋಕ್ಕೆ ಏನು ಹೇಳ್ತೀರಿ? ಸಪೋರ್ಟಿಂಗ್ ಅಂತ ಏನಿಲ್ಲ, ಧೋನಿಗೋಸ್ಕರ ಮ್ಯಾಚ್ ನೋಡಕ್ಕೆ ಧೋನಿ ಬಂದಿದೆ. ಬರ್ತಿಲ್ವಲ್ಲ ಮೇಡಮ್? ಧೋನಿ ಬಟ್ ಬಿಟ್ಟು ಪರವಾಗಿಲ್ಲ, ಋತುರಾಜ್ ಗಾಯಕ್ವಾಡ್ ಚೆನ್ನಾಗಿ. ಸಂಜು ಸ್ಯಾಮ್ಸನ್ ಅವರೆಲ್ಲ ಬೇಡ ಹಂಗಾರೆ ನಿಮ್ಗೆ. ಪಾಪ ಆಯುಷ್ ಮಾತ್ರ ಲಾಸ್ಟ್ 2 ಮ್ಯಾಚಸ್ಸಿಂದ ಚೆನ್ನಾಗಿ ಮಾಡಿದ್ದಾರೆ. ಅವ್ರಿಗೆ ಏನು ಹೇಳ್ತೀರಾ? ಓಕೆ, ನಿಮ್ಮ ನೋಡಿ ಇವ್ರು ನೋಡಿದ್ರೆ 250 ಸ್ಕೋರ್ ಹೇಳ್ತಿದ್ದಾರೆ, ನೀವು ನೋಡಿದ್ರೆ ಏನು ಧೋನಿ ಇಲ್ವಲ್ಲ, ನೋ ಎಕ್ಸ್ಪೆಕ್ಟೇಷನ್ ಅಷ್ಟೇ. ಧೋನಿ ಇಲ್ಲ ಅಂತ ಹೇಳ್ಬಿಟ್ಟಂದ್ರೆ ಮ್ಯಾಚ್ ಸೋಲ್ಸ್ಬಿಡ್ತೀರಾ? ಹೋಪ್ ಫಾರ್ ದ ಬೆಸ್ಟ್ ಅಷ್ಟೇ. ಥ್ಯಾಂಕ್ ಯು. England. England. London. Sorry? London. London. You are coming from London? Yeah. Okay. Today who will win the match? RCB. Oh, you want to watch the RCB match? Who is it? Are you going to watch RCB match Yeah. today? Yes. Because of whom? Virat Kohli or what? Jacob Bethel. Sorry? Jacob Bethel. Okay. Yeah. Who will win the match today? RCB. RCB. Yeah. Okay, thank you. ಮಹಾರಾಜಣ್ಣ ಇಷ್ಟವರ ಪೀಪಿ ಹೋಗ್ಬಿಟ್ರೆ. ನನ್ನ ಹೆಸರು ಅನಿಲ್ ಕುಮಾರ್ ಅಂತ. ಸೊ ನಾನು ಬ್ಯಾಂಗ್ಳೂರು, ಬೇಸಿಕಲಿ ನಾನು ಬಂದು ಬ್ಯಾಂಗ್ಳೂರಿಯನ್ನು. ಸೊ ಹುಟ್ಟಿದ ಬೆಳೆದೆಲ್ಲ ನಾವು ಬೆಂಗಳೂರಲ್ಲೇ. ಸೊ ಹಾಗಾಗಿ ನಾವು RCBಗೆ ಸಪೋರ್ಟ್ ಮಾಡ್ತಾ ಇದ್ದೀವಿ. ಯಾರು ಇಷ್ಟು ಸ್ಕೋರ್ ಮಾಡ್ಬೋದು ಸರ್ ಇವತ್ತು RCB ಫಸ್ಟ್ ಬ್ಯಾಟ್ ಮಾಡಿದ್ರೆ? ಫಸ್ಟ್ ಬ್ಯಾಟ್ ಮಾಡಿದ್ರೆ ನಾವು ಒಂದು 230 ಅಥವಾ 220+ ಕೊಡ್ತೀವಿ ಖಂಡಿತ. ಇನ್ ಕೇಸ್
ಚೇಸಿಂಗ್ ಅಂತ ಹೇಳಿದ್ರೆ ಅವ್ರನ್ನ ಒಂದು 150 120 ಒಳಗಡೆ ಬೇಕಾದರೆ ಅವ್ರನ್ನ ನಾವು ಕಂಟ್ರೋಲ್ ಮಾಡಿಕೊಂಡು ವಿತಿನ್ 15 ಓವರ್ಸ್ ಲಾಸ್ಟ್ ಗೇಮ್ ಹೇಗೆ ಗೆದ್ರು ವಿತಿನ್ 15-16 ಓವರ್ಸಲ್ಲಿ ಅದೇ ರೀತಿ ಗೆಲ್ಲೋ ಚಾನ್ಸಸ್ಸು ತುಂಬಾ ಇದೆ. ಈಗ ಆರ್ ಸಿ ಬಿ ಟೀಮಲ್ಲಿ ನಿಮ್ಮ ಫಸ್ಟ್ ಪ್ಲೇಯರ್ ಯಾರು? ನಿಮ್ಮ ಅಂದರೆ ಯಾರು ಎಕ್ಸ್ಪೆಕ್ಟ್ ಮಾಡ್ಬೋದು ಇವತ್ತು ಯಾವ ಪ್ಲೇಯರ್ ಎಷ್ಟು ಸ್ಕೋರ್ ಮಾಡ್ತಾರೆ ಅಂತ ಏನಾದರೂ ಪ್ರೆಡಿಕ್ಷನ್ ಕೊಡೋಕೆ? ಪ್ರೆಡಿಕ್ಷನ್ ಅಂತ ಹೇಳಿದ್ರೆ ನಮಗೆ ವಿರಾಟ್ ಕೊಹ್ಲಿ ಯಾವಾಗಲೂ ನಂಬರ್ 1. ಖಂಡಿತ ಅವರು ಮಿನಿಮಮ್ ಅಂದರೂ ಒಂದು 50 ಆದರೂ ಇವತ್ತು ಹೊಡಿತಾರೆ. ಹಾಗೆ ಅವ್ರನ್ನ ಬಿಟ್ಟರೆ ಟೇಲ್ ಎಂಡರ್ಸರಲ್ಲಾಗಲಿ ಲಾಸ್ಟ್ ಟೈಮ್ ಮಾರಿಯೋ ಶಫರ್ಡ್ ಅವರು ಬಂದು ಒಂದು ಒಳ್ಳೆ ಕ್ಯಾಮಿಯೋ ಕೊಟ್ಟೋದ್ರು. ಸೊ ಈ ರೀತಿ ಈ ಸಲನೂ ಅದೇ ರೀತಿ ಯಾರಾದರೂ ಒಬ್ಬರು ಲಾಸ್ಟಲ್ಲಿ ಬಂದು ಒಂದು ಒಳ್ಳೆ ಕ್ಯಾಮಿಯೋ ಸ್ಕೋರ್ ಕೊಟ್ಟು ಹೋಗ್ತಾರೆ ಅನ್ನೋ ಒಂದು ಭರವಸೆ ಇದೆ. ಚೆನ್ನೈಯವರು ಆಲ್ರೆಡಿ ಈಗ 2 ಮ್ಯಾಚಸ್ ಕಂಟಿನ್ಯೂಸ್ ಸೋತಿದ್ದಾರೆ. ಹೌದು. ಸೊ ಏನು ಅವ್ರ ಕಡೆಯಿಂದ ಇವತ್ತು ಎಕ್ಸ್ಪೆಕ್ಟ್ ಮಾಡ್ಬೋದು ಇವತ್ತು? ಯಾಕಂದರೆ ಆರ್ ಸಿ ಬಿ ಮ್ಯಾಚ್ ಆಗಿರೋದ್ರಿಂದ ಚೆನ್ನೈ ಆರ್ ಸಿ ಬಿ ಒಂಥರ ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಥರನೇ ಬಿಂಬಿಗೆ ಆಗ್ಬಿಟ್ಟಿದೆ ಕರ್ನಾಟಕದಲ್ಲಿ. ಸೊ ಇದರಿಂದ ನೀವು ಏನು ಹೇಳೋಕ್ಕೆ ಇಷ್ಟಪಡ್ತೀರಿ? ಚೆನ್ನೈ ಇದು ಒಂದು ಬದ್ಧ ವೈರಿ ಟೀಮ್ ಎರಡೂ, ಈಗಿಂದ ಎಲ್ಲ ಆಗ್ಲಿಂದನೂ ಇದು 2 ಬದ್ಧ ವೈರಿ ಟೀಮ್ಗಳು. ಸೊ ಈಗ ಏನು ಅಂತ ಹೇಳಿದ್ರೆ ಧೋನಿ ಒಂದು ಅವರಿಲ್ಲ ಟೀಮಲ್ಲಿ, ಸೊ ಅದೊಂದು ನಮಗೊಂದು ಪ್ಲಸ್ ಪಾಯಿಂಟು. ಮತ್ತು ಅವರು ಆಲ್ರೆಡಿ ಬಂದು 2 ಸಲ ಮ್ಯಾಚ್ ಸೋತಿದ್ದಾರೆ. ಆ ಒಂದು ಕಾನ್ಫಿಡೆಂಟ್ ಲೆವೆಲ್ಲು ಅವ್ರದ್ದು ತುಂಬ ಕಡಿಮೆ ಆಗಿದೆ ಈ ಸಲ. ಬಟ್ ನಮ್ಮಲ್ಲಿ ನಾವು ಡಿಪೆಂಡಿಂಗ್ ಚಾಂಪಿಯನ್ಸ್ ಆಗಿರೋದ್ರಿಂದ ಲಾಸ್ಟ್ ಮ್ಯಾಚು ಅಷ್ಟು ಹ್ಯೂಜ್ ಡಿಫ್ರೆನ್ಸಲ್ಲಿ ಗೆದ್ದಿರೋದ್ರಿಂದ ನಮಗೆ 100% ಕಾನ್ಫಿಡೆಂಟ್ ಇದೆ ಇವತ್ತು ನಾವು ಚೆನ್ನೈನ ನಾವು ಗೆಲ್ತೀವಿ ಅನ್ನೋ ಒಂದು ನಮಗೆ ಕಾನ್ಫಿಡೆಂಟ್ ಇದೆ. ಯಾಕಂದರೆ ಟೀಮ್ ಬಂದು ಒಳ್ಳೆ ಒಂದು ಕಾನ್ಫಿಡೆಂಟ್ ಲೆವೆಲಲ್ಲಿ ಇದ್ದಾಗ ಅದು ಎಷ್ಟೇ ಕಷ್ಟ ಆದರೂ ಅದು ಆ ಧೈರ್ಯ ಇರುತ್ತೆ. ನಾವು ಡಿಪೆಂಡಿಂಗ್ ಚಾಂಪಿಯನ್ಸು ಲಾಸ್ಟ್ ಮ್ಯಾಚ್ ಗೆದ್ದಿದ್ದೀವಿ. ಸೊ ಚೆನ್ನೈಯಲ್ಲಿ ಧೋನಿ ಬೇರೆ ಇಲ್ಲ, 2 ಟೀಮ್ ಸೋತಿದ್ದಾರೆ. ಬೌಲಿಂಗ್ ಇನ್ನೂ ಅವರು ಸ್ವಲ್ಪ ಕುದುರ್ಕೋತಾ ಇದ್ದಾರೆ, ಬೌಲಿಂಗ್ ಸ್ವಲ್ಪ ಕಡಿಮೆ ಇದೆ CSKದಲ್ಲಿ. ಸೊ ಹಾಗಾಗಿ ನಮಗೇನು ಕಾನ್ಫಿಡೆಂಟ್ ಅಂದರೆ ಇವತ್ತು ಖಂಡಿತ ನಾವು ಚೆನ್ನೈ ಮೇಲೆ ಗೆಲ್ತೀವಿ ಅನ್ನೋ ಒಂದು ಕಾನ್ಫಿಡೆಂಟ್ ಖಂಡಿತ ಇದೆ. ಚೆನ್ನೈ ಟೀಮಿಂದ ಇವತ್ತು ಯಾರು ಜಾಸ್ತಿ ಸ್ಕೋರ್ ಮಾಡ್ಬೋದು? ಇವತ್ತು ನನಗೆ ಗೊತ್ತಿರೋಂಗೆ ಆಯುಷ್ ಮತಾರೆ ಮಾಡ್ಬೋದು. ಅದು ಬಿಟ್ಟರೆ ಋತುರಾಜ್ ಗಾಯಕ್ವಾಡ್ ಫಾರ್ಮಲ್ಲಿ ಇಲ್ಲ, ಬಟ್ ಹೇಳೋಕ್ಕಾಗೋದಿಲ್ಲ. ಅವರು ಇವತ್ತು ಒಂದು ಒಳ್ಳೆ ಸ್ಕೋರ್ ಮಾಡೋ ಚಾನ್ಸಸ್ ಇದೆ ಋತುರಾಜ್ ಗಾಯಕ್ವಾಡ್ ಅವರು. ಸಂಜು ಸ್ಯಾಮ್ಸನ್ ಈ ಮ್ಯಾಚು ಆಡೋಕ್ಕಾಗುತ್ತಾ? ಸ್ಕೋರ್ ಮಾಡ್ತಾರೆ ಮಾಡಲ್ಲ? ಸಂಜು ಸ್ಯಾಮ್ಸನ್ನ ಹೇಗಾದರೂ ಮಾಡಿ ನಮ್ಮವರು ಬಲೆಗೆ ಹಾಕ್ಕೊಬಿಡ್ತಾರೆ. ಯಾಕಂದರೆ ಕೇಸ್ ಸಂಜು ಸ್ಯಾಮ್ಸನ್ ಔಟ್ ಆಗಿಲ್ಲ ಅಂದರೆ ಏನು ಸ್ಕೋರ್ ಜಾಸ್ತಿ ಆಗ್ಬೋದು? ಇನ್ ಕೇಸ್ ಇಂಡಿವಿಜುವಲ್ ಸ್ಕೋರ್ ನೋಡೋಕೆ ಹೋದರೆ ಸಂಜು ಅವರು ಒಂದು 80 ಆದರೂ ಹೊಡಿಬೋದು. CSKಗೆ ನೀವು ಟೋಟಲ್ ಟಾರ್ಗೆಟು ಅಂತ ಹೇಳಿದ್ರೆ ಆಲ್ಮೋಸ್ಟ್ ಒಂದು 180-190ವರೆಗೂ ಹೋಗ್ಬೋದು. ಬಟ್ 200 ಹೋಗೋ ಚಾನ್ಸಸ್ ಇಲ್ಲ. CSK ಅವರು 200 ಮೇಲೆ ಹೋಗೋಂಥ ಚಾನ್ಸಸ್ ಇಲ್ಲ. ಮೇ ಬಿ ಫಸ್ಟ್ ಬ್ಯಾಟಿಂಗ್ ಮಾಡಿದ್ರೆ ಸಂಜು ಸ್ಯಾಮ್ಸನ್ ಒಂದು ಒಳ್ಳೆ ನಾಕ್ ಕೊಟ್ಟರೆ ಒಂದು 180ಯಲ್ಲಿ ಅವರು 180-190 ಒಳಗಡೆ ಅವರು ಇರ್ತಾರೆ. ಅದಕ್ಕೆ ಮೇಲೆ ಅವರು ಜಾಸ್ತಿ ಮಾಡೋಕ್ಕಾಗೋದಿಲ್ಲ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.